Hi guys, welcome to my channel. That is Sanjana Creations. Is exercise. 2. Yeah, trip. Special cook. That is ಟ್ರೆಡಿಷನಲ್ ಫುಡ್. ಪ್ಲೀಸ್ ಫಾಲೋ ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವೀಕೆ ನಾನು ಹೇಳಿದ್ದೆ ನನ್ನ ಗಾರ್ಡನ್ ಅಲ್ಲಿ ಇರುವಂತ ಐಟಮ್ ಅನ್ನ ಬಳಸಿ ನಾನು ಫುಡ್ ಮಾಡ್ತೀನಿ ಅಂತೇಳಿ. ಬಟ್ ಮಧ್ಯದಲ್ಲಿ ನಾನು ಕೇರಳಕ್ಕೆ ಅಂದ್ರೆ ತಿರುವನಂತಪುರಂಗೆ ಹೋಗಿದ್ದೆ. ಕಾರಣ ನಿಮಗೆ ಗೊತ್ತೇ ಇದೆ, ವಿಡಿಯೋ ಸೆಂಡ್ ಮಾಡಿದ್ದೆ. ಯೋಗ ಫೆಡರೇಷನ್ ಆಫ್ ಇಂಡಿಯಾದಿಂದ ನನಗೆ ರೆಫ್ರಿ ಆಗಿ ಸೆಲೆಕ್ಟ್ ಮಾಡಿದ್ರು. ಸೊ ಅದರ ಒಂದು ಕೆಲಸಕ್ಕಾಗಿ ಹೋಗಿದ್ದೆ ನಾನು. ಓಕೆನಾ, ಈಗ ಪುನಃ ಮುಂದುವರಿಸಿ. ನೋಡಿ, ಅಲ್ಲಿ ದುಂಬಿ ಹಾರ್ತಾ ಇದೆ. ಒಂದು ಹಾಡು ನೆನಪಾಯ್ತು. ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿದೆ. ಎಸ್ ಫ್ರೆಂಡ್ಸ್, ವಾಟರ್ ಲಿಲಿಗೆ ಹೇಗೆ ದುಂಬಿ ಬರ್ತಾ ಇದೆ ನೋಡಿ ಅಂತ. ಸೊ ಓಕೆ ಫ್ರೆಂಡ್ಸ್, ಈಗ ನಾನು ನನ್ನ ಗಾರ್ಡನ್ ಅಲ್ಲಿ ಇರುವಂತ ಯಾವ ಐಟಮ್ ಅನ್ನ ಬಳಸಿ ಒಂದು ಡೆಲಿಷಿಯಸ್ ಫುಡ್ ಅನ್ನ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ. ಪಪ್ಪಾಯ ರೆಸಿಪಿಯನ್ನ ಇವತ್ತು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಏನು ರೆಸಿಪಿ ಹೇಳ್ತೇನೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ನನ್ನ ಗಾರ್ಡನ್ ನಲ್ಲೇ ಇರುವ ಐಟಮ್ ಅನ್ನ ಬಳಸಿ ನಾನು ನಿಮಗೆ ಹಲವಾರು ಫುಡ್ ರೆಸಿಪಿಯನ್ನ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಕೂಡ ನಾನು ಒಂದು ನನ್ನ ಗಾರ್ಡನ್ ಅಲ್ಲಿ ಇರುವಂತ ಐಟಮ್ ಅನ್ನ ಬಳಸಿ ನಾನು ನೋಡಿದೆಲ್ಲ ನಿನ್ನೆ ಇದು ಪೇರಳೆ ಎಲೆ ಒಂದು ತಂಬಳಿಯನ್ನ ನೋಡಿದ್ರೆ, ಆಮೇಲೆ ಇನ್ನೂ ಹಲವಾರು ಇದೆ, ನಾನು ಅದನ್ನೆಲ್ಲ ತೋರಿಸ್ತೀನಿ. ಬಟ್ ಇವತ್ತು ನಾನು ನನ್ನ ಪಪ್ಪಾಯ ಕಾಯಿಯ ರೆಸಿಪಿ, ಈ ಎರಡು ರೆಸಿಪಿಯನ್ನ ಅದು ಒಳ್ಳೆ ಡೆಲಿಷಿಯಸ್ ಫುಡ್ ಅಂತ ಹೇಳ್ಬೋದು. ಬನ್ನಿ, ಪಪ್ಪಾಯ ತೆಗೆದು ಬರುವ ನ್ಯಾಚುರಲ್ ಆಗಿ ನನಗೆ ಸಿಕ್ಕಿರುವಂತ, ಅದು ತಾನಾಗೆ ಹುಟ್ಟಿದ್ದು ಫ್ರೆಂಡ್ಸ್. ನಾನೇನು ಹಾಕಿಲ್ಲ. ಆಲ್ರೆಡಿ ಇದರ ಬಗ್ಗೆ ನಾನು ಹಿಂದೆ ಒಮ್ಮೆ ವಿಡಿಯೋ ಮಾಡಿದ್ದೆ. ಯಾಕಂದ್ರೆ ನನ್ನ ಗಾರ್ಡನ್ ಅಲ್ಲಿ ಇರುವಂತಹ ಹಣ್ಣು ಇದು ಮಾತ್ರ ಇದೆ, ಮತ್ತೆ ಪೀನಟ್ ಬಟರ್ ಕೂಡ ಹೇಳಿದೆ ಅಲ್ವಾ. ಸೊ ಕಾಯಿ ಆಗಿರ್ಬೇಕು ಸ್ನೇಹಿತರೆ, ಹಣ್ಣು ಆಗದಿದ್ರು ಸ್ವಲ್ಪ ಸ್ವಲ್ಪ ಹಣ್ಣಾದ್ರೆ ನಡೆಯುತ್ತೆ ಇದಕ್ಕೆ. ಬಟ್ ಬೇರೆ ಐಟಮ್ ಮಾಡುವಾಗ ಹಣ್ಣಾಗಬಾರ್ದು. ಬೇರೆ ಕೂಡ ಒಂದು 2 ಐಟಮ್ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಸೊ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ. ಬಟ್ ಈ ಒಂದು ವಿಡಿಯೋದಲ್ಲಿ 2 ರೆಸಿಪಿಯನ್ನು ತೋರಿಸ್ತೇನೆ. ಎಲ್ಲೂ ಮಿಸ್ ಮಾಡಬೇಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಸ್ವಲ್ಪ ಮಿಸ್ ಮಾಡಿದ್ರು ಕೂಡ ಏನ್ ರೆಸಿಪಿ ಎಲ್ಲವನ್ನ ಹೇಳ್ತೇನೆ ಸ್ನೇಹಿತರೆ. ಇನ್ನು ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿದ್ರಾ? ಹಾಗೆ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಕೊಟ್ಟೋಗಿ ಸ್ನೇಹಿತರೆ. ಓಕೆ, ಅಲ್ಲಿಗೆ ನಾವು ಮಾಡಿದ ವಿಡಿಯೋ ಸಾರ್ಥಕ ಅನಿಸುತ್ತೆ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡುವ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನ ಹೇಳ್ತೇನೆ. ಇದು ರಾ ಪಪಾಯ ರೆಸಿಪಿ, ಅಂದ್ರೆ ಪಪ್ಪಾಯ ಕಾಯಿ ಆಗಬೇಕು. ಸ್ವಲ್ಪ ಏನಾದ್ರೂ ಹಣ್ಣಾದ್ರೆ ಪರವಾಗಿಲ್ಲ. ಓಕೆನಾ. ನಾ ಇದು ಮಾಡ್ತಾ ಇರೋದು ಒಂದು ಕಟ್ಲೆಟ್, ಮತ್ತೊಂದು ಸಲಾಡ್. ರಾ ಪಪಾಯ ಸಲಾಡ್ ಅಂಡ್ ಕಟ್ಲೆಟ್. ಓಕೆ, ಈ ಪಪ್ಪಾಯವನ್ನ ನಾವೀಗ ನೀಟಾಗಿ ಕಟ್ ಮಾಡ್ಕೊಬೇಕು. ಸೊ ಕಟ್ ಮಾಡ್ಕೊಳ್ಳೋ ಮೊದಲಿಗೆ ಇದನ್ನ ನೀಟಾಗಿ ಒಮ್ಮೆ ತೊಳ್ಕೊಬೇಕು ಹೊರಗಡೆಯಿಂದ. ಓಕೆನಾ. ಸೊ ಹಾಗಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಳ್ಳುವ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಯಾಕಂದ್ರೆ ಎಂಡಲ್ಲಿ ಈ ವಿಡಿಯೋದಿಂದ ಒಂದು ಒಳ್ಳೆ ಮಾತು ಹೇಳ್ತೇನೆ ಸ್ನೇಹಿತರೆ. ಪ್ರತಿ ವಿಡಿಯೋದ ಎಂಡಲ್ಲಿ ಅದು ದಿಕ್ಸೂಚಿಯ ಮಾತಿರ್ಬೋದು, ಅಥವಾ ಮುಂಜಾನೆಯ ಮಾತಿರ್ಬೋದು, ಶುಭ ನುಡಿ ಅಥವಾ ಒಂದೊಳ್ಳೆಯ ಮಾತು ಏನೇ ಇರಲಿ, ಒಂದು ಅದ್ಭುತವಾದ ಸೆಂಟೆನ್ಸ್ ಅನ್ನ ನಾನು ಪ್ರತಿ ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಬರ್ತೇನೆ. ಅದನ್ನು ಜೀವನಕ್ಕೆ ಅಳವಡಿಸಿಕೊಂಡ್ರೆ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡ್ತೀರಲ್ಲ? ಸರಿ, ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ಸೊ ಇದನ್ನ ತೊಳ್ಕೊಂಡಿದೀನಿ, ಯಾಕೆಂದ್ರೆ ಆ ಬಿಳಿ ಬಿಳಿ ಹೈನೆಲ್ಲ ಇರ್ತದಲ್ಲ. ಸೊ ಕ್ಲೀನ್ ಆಗಿ ತೊಳ್ಕೊಂಡಾದ್ಮೇಲೆ ಸ್ನೇಹಿತರೆ, ಮೇಲಿನ ಸಿಪ್ಪೆಯನ್ನ ತೆಗಿಬೇಕು ಕಂಪ್ಲೀಟ್ ಆಗಿ. ಯಾವುದೇ ಕಲರ್ ಗ್ರೀನ್ ಇರಬಾರದು, ಯಾಕೆಂದ್ರೆ ಅದು ಸಿಪ್ಪೆ ಇದ್ರೆ ಒಳ್ಳೇದಲ್ಲ. ಓಕೆನಾ. ಕ್ಲೀನ್ ಆಗಿ ಎಲ್ಲವನ್ನ ತೆಗೆದುಕೊಂಡಿದ್ದೇನೆ ನಾನು. ಸಿಪ್ಪೆಯನ್ನ ತೆಗೆದು ಹಿಂದಕ್ಕೆ ಮತ್ತೆ ಮುಂದಕ್ಕೆ ಅದನ್ನ ಕೂಡ ಕಟ್ ಮಾಡ್ಕೊಳ್ಳುವ. ಇದು ಸ್ವಲ್ಪ ಹಣ್ಣಿಗೆ ಬಂದಿದೆ, ಬಟ್ ಪರವಾಗಿಲ್ಲ. ಕಟ್ಲೆಟ್ಟಿಗೆ ಮತ್ತೆ ಸಲಾಡಿಗೆ ಒಳ್ಳೇದಾಗ್ತದೆ. ಇಷ್ಟು ಸ್ವಲ್ಪ ಹಣ್ಣಿದ್ರೆ ಏನು ಪರವಾಗಿಲ್ಲ. ಓಕೆನಾ. ಕಟ್ ಮಾಡಿದ ಎಲ್ಲ ಸೀಡ್ಸ್ಗಳನ್ನ ತೆಗೆದು ಬಿಡಿ. ಸೊ ತೆಗ್ದಾದ್ಮೇಲೆ ಚಿಕ್ಕದಾಗಿ ತುರ್ಕೊಳ್ಬೇಕು. ತುರ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತ ಒಂದು ಈರುಳ್ಳಿ. ಇದು ಫಸ್ಟ್ಗೆ ಕಟ್ಲೆಟ್ಗೆ ನಾನು ಹೇಳ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ ತುರಿದಿರುವಂತ ರಾ ಪಪ್ಪಾಯ ತಗೊಂಡಿದ್ದೇನೆ. ಅದಕ್ಕೆ ಒಂದು ಚಮಚ ಉಪ್ಪನ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟಿರಿ. ಬಿಟ್ಟಾದ್ಮೇಲೆ ಇದರ ಎಲ್ಲ ರಸವನ್ನ ಹಿಂಡಬಿಡಿ. ಅದಕ್ಕೆ ಇರುವ ನೀರನ್ನ ಎಲ್ಲ ತೆಗೆದುಬಿಡಿ. ಓಕೆನಾ. ನೀರೆಲ್ಲ ತೆಗೆದಾದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿರುವಂತ ಒಂದು ಆನಿಯನ್ ತಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು,
ಸ್ವಲ್ಪ. ಸ್ನೇಹಿತರೆ, ಹಣ್ಣು ಮಾತ್ರ ತಿನ್ನೋದಲ್ಲ, ಇದರಲ್ಲಿ ತುಂಬಾ ಐಟಮ್ ಅನ್ನ ಮಾಡ್ತೀವಿ. ರಾ ಪಪಾಯದಲ್ಲಿ ದೋಸೆ ಕೂಡ ಮಾಡ್ತಾರೆ, ಆಮೇಲೆ ಚಿಪ್ಸ್ ಮಾಡ್ತಾರೆ. ಸೊ ಇದಕ್ಕೆ 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ದೇನೆ, ಅಂದ್ರೆ ಚಿಲ್ಲಿ ಪೌಡರ್, ಗರಂ ಮಸಾಲೆ 1 ಸ್ಪೂನ್, ಅರಿಶಿನ 1 ಸ್ಪೂನ್, ಟರ್ಮರಿಕ್ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಹಾಗೆ ಈಗ ಒಂದು 3ರಿಂದ 4 ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ಳಿ. ಹಾಗೆ ಇದಕ್ಕೆ ಗ್ರಾಮ್ ಫ್ಲೋರ್ ಅಂದ್ರೆ ಕಡ್ಲೆ ಹಿಟ್ಟನ್ನು ಕೂಡ ಒಂದು ಅರ್ಧ ಕಪ್ ಅಷ್ಟು ಆಡ್ ಮಾಡಿದ್ದೇನೆ ನಾನು. ಸೊ ಎಲ್ಲವನ್ನ ಯಾವುದು ನೀರು ಮಿಕ್ಸ್ ಮಾಡಬೇಕಾಗಿಲ್ಲ. ಈಗ ಇದಕ್ಕೆ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವ ರೀತಿ ಕಟ್ಲೆಟ್ ಇದನ್ನ ಮಾಡ್ತೀವಲ್ಲ ಅದೇ ರೀತಿ ಮಾಡಿ ಒಂದು 5 ನಿಮಿಷ ಬಿಟ್ಟಿರಿ. ಓಕೆನಾ? ಸೊ ಫ್ರೆಂಡ್ಸ್, ಈ ಒಂದು ಪಪ್ಪಾಯ ಹಣ್ಣಲ್ಲಿ ಇರುವಂತ ಹೆಲ್ದಿ ಏನು ವಿಟಮಿನ್ ಅನ್ನೋದು ಹೇಳ್ತೀನಿ. ವಿಟಮಿನ್ ಎ ಮತ್ತು ವಿಟಮಿನ್ ಇ ಬಹಳ ಇರುತ್ತೆ ಇದರಲ್ಲಿ, ಹಣ್ಣಿನಲ್ಲಿ ಕೂಡ ಇರುತ್ತೆ. ಸೊ ಕಣ್ಣಿನ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಒಳ್ಳೇದು ಇದು ಪಪಾಯ. ಓಕೆನಾ? ಸೊ ನನ್ನ ಮಗನಿಗೆ ಕೂಡ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇರೋದ್ರಿಂದ ಆ ಹಣ್ಣು ಗಿಡ ಬಂದು ತುಂಬಾ ಖುಷಿ ಆಯ್ತು ನನಗಂತೂ. ಸೊ ಈಗ ಇದನ್ನ ಫ್ರೈ ಮಾಡುವ. ಕೊಕೊನಟ್ ಆಯಿಲಲ್ಲೇ ನಾನು ಮಾಡೋದು ಯಾವಾಗಲೂ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಎಲ್ಲವನ್ನ ಒಂದು ಹಂತಕ್ಕೆ ನಾನು ಒಂದೇ ತರ ಮಾಡಿ ಇಟ್ಕೊಂಡಿದ್ದೇನೆ. ಓಕೆನಾ? ಸೊ ಲೋ ಫ್ಲೇಮ್ ಫ್ರೈ ಮಾಡ್ಕೋಬೇಕು. ಓಕೆನಾ? ಸರಿ, ಎಲ್ಲವನ್ನ ನಾನು 2 ಕಡೆ ಹದವಾಗಿ ಬೇಯಿಸ್ಕೊಳ್ಳಿ. ಕೋಕೋನಟ್ ಆಯಿಲ್ದಿಂದ ತುಂಬಾ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಈಗ ಕಂಪ್ಲೀಟ್ ಆಗಿ ಇದು ರೆಡಿ ಆಗಿದೆ. ತುಂಬಾ ಕಪ್ಪಾಗಿ ಮಾಡಬೇಕಾಗಿಲ್ಲ. ಸೊ ಎಣ್ಣೆಯನ್ನ ಫುಲ್ ತೆಗೆದು ಬಿಡಿ ಫ್ರೆಂಡ್ಸ್. ಇದರಲ್ಲಿ ಚಿಪ್ಸ್ ಕೂಡ ಮಾಡ್ತಾರೆ, ಅಂದ್ರೆ ಫಿಂಗರ್ ಚಿಪ್ಸ್ ಕೂಡ ಮಾಡ್ತಾರೆ. ಅದನ್ನ ನಾಳೆ ಹೇಳ್ತೀನಿ. ಆಮೇಲೆ ತಾಳಿಪೀಠ ಇರ್ಬೋದು, ರೋಟಿ ಇರ್ಬೋದು, ಅದನ್ನು ಕೂಡ 2 ಐಟಮ್ ಅನ್ನ ನಾನು ಮುಂದಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ರಾ ಪಪಾಯ ಕಟ್ಲೆಟ್ ಈಗ ರೆಡಿ ಆಗಿದೆ. ಹಾಗೆ ಒಂದು ಡೆಕೋರೇಷನ್ ಮಾಡುವ. ಇದ್ರ ಜೊತೆಗೆ ಸಾಸ್ ಇದ್ರೆ, ತುಂಬಾ ಟೊಮಾಟೊ ಸಾಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡು ತಿನ್ಲಿಕ್ಕೆ ಯಾವುದೇ ಒಂದು ಶೇಪ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ತಿನ್ನುವ. ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಟೇಸ್ಟ್ ಆಗಿದೆ, ನನ್ನ ಮಗನಿಗೆ ಕೂಡ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅವನು ಊಟಕ್ಕೆ ಹಾಕೊಳ್ಳೋದು. ನೋಡಿ ಈಗ ಓಪನ್ ಮಾಡಿದಾಗ ಹೇಗೆ ಕಾಣುತ್ತಾ ಇದೆ ಇಲ್ಲಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಸೊ ಈ ಒಂದು ಪಪಾಯದಲ್ಲಿ ಹಲವಾರು ಐಟಮ್ ಅನ್ನ ಮಾಡ್ಬೋದು. ಕೇವಲ ಹಣ್ಣು ಅಷ್ಟೇ ಅಲ್ಲ, ಕಾಯಲ್ಲಿ ಕೂಡ ಹಲವಾರು ಕರಿ ಮಾಡ್ಬೋದು, ಸಲಾಡ್ ಮಾಡ್ಬೋದು. ನಾನು ಕೂಡ ಇನ್ನೊಂದರಲ್ಲಿ ಇದೇ ವಿಡಿಯೋದಲ್ಲಿ ಸಲಾಡ್ ಕೂಡ ತೋರಿಸ್ತಾ ಇದ್ದೇನೆ, ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಫ್ರೆಂಡ್ಸ್, ಇದು ಸಂಜೆ ಟೀ ಕಾಫಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಮಳೆಗಾಲ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಓಕೆನಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೆ ಹೇಗಾಗಿದೆ ಅಂತ ಒಂದು ಲೈಕ್ ಮಾಡಿ. ಬನ್ನಿ ಈಗ ನೆಕ್ಸ್ಟ್ ಐಟಮ್ ಏನು ಅನ್ನೋದನ್ನ ತೋರಿಸ್ತೀನಿ. ಇದು ಸಲಾಡ್, ರಾ ಪಪಾಯ ಸಲಾಡ್. ಇದಕ್ಕೂ ಕೂಡ ತುರಿದು ಇಟ್ಕೊಳ್ಬೇಕು. ಯಾವುದನ್ನ? ರಾ ಪಪಾಯವನ್ನ ತುರಿದು ಇಟ್ಕೋಬೇಕು. ಆಲ್ರೆಡಿ ನಾನು ಇದನ್ನ ತುರಿದು ಇಟ್ಕೊಂಡಿದ್ದೀನಿ. ಇದು ರಾ ಪಪಾಯ ಸಲಾಡ್. ಇದನ್ನು ಕೂಡ ಈಸಿಯಾಗಿ ಮಾಡ್ಬೋದು. ಈಗ ಸಲಾಡ್ ಮಾಡ್ಲಿಕ್ಕೂ ಕೂಡ ಸ್ವಲ್ಪವೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸಾಕು ಸ್ನೇಹಿತರೆ. ಓಕೆ, ಈಗ ನಾವು ಇದಕ್ಕೆ ಲೋ ಫ್ಲೇಮ್ ಅಲ್ಲಿ 3ರಿಂದ 4 ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕಿದ್ದೇನೆ. ಸೊ ಸಾಸಿವೆ ಒಂದು ಅರ್ಧ ಸ್ಪೂನ್, ಉದ್ದಿನ ಬೇಳೆ ಒಂದು ಹಾಫ್ ಸ್ಪೂನ್, ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕೊಳ್ವಾ. ಇದಕ್ಕೆ ಚಿಲ್ಲಿ ಹಾಕೋಬಹುದು. ನಾನು ಗ್ರೀನ್ ಚಿಲ್ಲಿ ಹಾಕೋಬಹುದು, ಬಟ್ ನಾನು ಇಲ್ಲಿ ಚಿಲ್ಲಿ ಪೌಡರ್ ಅನ್ನ ಹಾಕಿದ್ದೇನೆ. ಓಕೆನಾ? ಯಾವುದು ಕೂಡ ಹಾಕೋಬಹುದು. ಸೊ ಈಗ ಇದನ್ನ ಮತ್ತೆ ಚಿಲ್ಲಿ ಪೌಡರ್ ಅನ್ನ ಆಡ್ ಮಾಡಿದ್ದೀನಿ ನಾನು. ಈಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳುವ. ಒಮ್ಮೆ ತುರಿದಿಟ್ಕೊಂಡಿರುವಂತ ರಾ ಪಪಾಯವನ್ನ ಮಿಕ್ಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1ರಿಂದ 1.5 ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಆಡ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಒಂದು 5 ನಿಮಿಷ ಸಾಕು, ಹೆಚ್ಚು ಬೇಡ. ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಬೇಕಾದ್ರೆ ಮಾತ್ರ ನೀರು ಹಾಕೊಳ್ಳಿ, ಅದರ್ವೈಸ್ ನೀರು ಹಾಕೊಳ್ಳೋ ಅಗತ್ಯ ಇಲ್ಲ. ಪಪಾಯದಲ್ಲೇ ನೀರು ಇರುತ್ತೆ ಅಗತ್ಯ. ಸೊ ಒಂದು ಹಾಫ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಅನ್ನ ಆಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಒಳ್ಳೆ ಒಂದು ಸಲಾಡ್ ರೆಡಿ ಆಗುತ್ತೆ. ಈ ಸಲಾಡ್ ಕೂಡ ಕೇವಲ ಊಟಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ, ಇದು ಚಪಾತಿಗೆ, ರೊಟ್ಟಿಗೆ, ಎಲ್ಲದಕ್ಕೂ ತುಂಬಾ ಟೇಸ್ಟ್
ಆಗುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಮತ್ತೆ ನನಗೆ ಹೇಳಿ. ಒಂದು 5 ನಿಮಿಷ ಹೀಗೆ ಮುಚ್ಚಿ ಇಟ್ಟು ತೆಗೆದ್ರೆ ಈ ಒಂದು ಕಲರ್ ಬರುತ್ತೆ ನೋಡಿ. ಇದು ಕೂಡ ನಾವು ಹಲ್ವಾ ಮಾಡ್ತೀವಲ್ಲ ಅದೇ ತರ ಬರುತ್ತೆ. ಇದರಲ್ಲಿ ಸ್ವೀಟ್ ಕೂಡ ಮಾಡ್ತೀವಿ. ರಾ ಪಪಾಯ ಹಲ್ವಾ, ಕಾಶಿ ಹಲ್ವಾ ಹೇಗೆ ಮಾಡ್ತೀವೋ ಅದೇ ತರ ಬರುತ್ತೆ. ಸೊ ಓಕೆನಾ. ಸೊ ಈಗ ಸಲಾಡ್ ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನ ಊಟದ ಜೊತೆಗೂ ತಿನ್ಬೋದು ಅಥವಾ ಚಪಾತಿ ರೋಟಿ ಜೊತೆಗೂ ತಿನ್ಬೋದು ಅಂತ ಹೇಳಿದೆ ಫ್ರೆಂಡ್ಸ್. ಈ 2 ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಈ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಹೇಗಾಗಿದೆ ಅಂತ, ಎಷ್ಟು ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಬೇಕಾದ್ರೆ ತೆಂಗಿನಕಾಯಿ ಹಾಕೋಬಹುದು, ತುರಿದ ತೆಂಗಿನಕಾಯಿ. ಸೊ ಫ್ರೆಂಡ್ಸ್, ಈ 2 ರೆಸಿಪಿಯನ್ನ ನೋಡಿದ್ರಲ್ಲ, ಒಂದು ಕಟ್ಲೆಟ್ ಅಂಡ್ ಒಂದು ಸಲಾಡ್ ಅನ್ನ. ಮಾತನ್ನ ಕೇಳೋಣ. ಸ್ನೇಹಿತರ, ಜೀವನದಲ್ಲಿ ಉಚಿತವಾಗಿ ಏನೂ ಸಿಗೋದಿಲ್ಲ. ಉಚಿತವಾಗಿ ಸಿಗೋದು ಅಂದ್ರೆ ತಂದೆ ತಾಯಿಯ ಪ್ರೀತಿ ಮಾತ್ರ. ನಂತರ ಬರುವ ಎಲ್ಲ ಸಂಬಂಧಗಳಿಗೂ ನಾವು ಬೆಲೆ ಪಾವತಿಸಬೇಕಾಗುತ್ತೆ ಸ್ನೇಹಿತರೆ. ಎಮೋಷನಲ್ ಆಗ್ಬಿಟ್ಟೆ, ಹಾಗಾಗಿ ಆ ಸಂಬಂಧವನ್ನ ಕಳ್ಕೋಬೇಡಿ. ಇದೇ ಇವತ್ತಿನ ದಿಕ್ಸೂಚಿ ಮಾತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.